ಬಳಸಿ ಬಿಸಾಡುವ ಕಾಫಿ ಪೌಡರಿಂದ ಹೇಗೆ ನಾವು ಗ್ಲೋಯಿಂಗ್ ಸ್ಕಿನ್ನ ಪಡ್ಕೊಳ್ಬೋದು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮೊದಲಿಗೆ ಒಂದು ಬೌಲ್ನ ತೊಗೊಂಡು ಕಾಫಿ ಪೌಡರ್ದ ಗಸಿ ಏನಿರುತ್ತೆ ಅಂದರೆ ನಾವು ಡಿಕಾಕ್ಷನ್ ಮಾಡ್ಕೊಂಡಿದ್ದ ನಂತರ ಆ ಡಿಕಾಕ್ಷನಲ್ಲಿ ಉಳ್ಕೊಳ್ಳುವಂಥ ಕಾಫಿ ತರಿನ ನಾನಿಲ್ಲಿ 1 ಚಮಚದಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ನಾನಿಲ್ಲಿ 1 ಚಮಚದಷ್ಟು ಶುಗರ್ನ ಯೂಸ್ ಮಾಡ್ತಾ ಇದ್ದೀನಿ. ನಂತರ ನಾನಿಲ್ಲಿ 1 ಚಮಚದಷ್ಟು ಅಲೋವೆರಾ ಜೆಲ್ನ ಯೂಸ್ ಮಾಡ್ತಾ ಇದ್ದೀನಿ. ಆದಷ್ಟು ಪ್ಯೂರ್ ಆಗಿರೋ ಅಲೋವೆರಾ ಜೆಲ್ನ ಯೂಸ್ ಮಾಡಿ. ನೀವು ಬೇಕಿದ್ರೆ ಪತಾಂಜಲಿ ಅವ್ರದ್ದು ಅಲೋವೆರಾ ಜೆಲನ್ನು ಯೂಸ್ ಮಾಡಿ, ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಆ ಪ್ರಾಡಕ್ಟ್ನ ನಾನು ನಿಮಗೆ ಟ್ಯಾಗ್ ಮಾಡಿರ್ತೀನಿ. ಯಾರಿಗಾದರೂ ಪರ್ಚೇಸ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇದ್ದರೆ ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹೋಗಿ ನೀವು ಪರ್ಚೇಸ್ ಮಾಡ್ಬೋದು. ಇಲ್ಲಾಂದರೆ ನೀವು ನ್ಯಾಚುರಲ್ ಆಗಿ ಸಿಗುವಂಥ ಅಲೋವೆರಾ ಜೆಲ್ ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಳಿ. ಇದನ್ನೆಲ್ಲ ಹಾಕ್ಕೊಂಡು ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೆಮಿಡಿನ ಒಂದ್ಸಲ ಟ್ರೈ ಮಾಡಿ, ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನಿಮಗೆ ಪಾರ್ಲರ್ಗೆ ಹೋಗಿ ಏನು ಫೇಶಿಯಲ್ ಮಾಡಿಸಿದಾಗ ಎಷ್ಟು ಗ್ಲೋ ಸಿಗುತ್ತೆ ಅದಕ್ಕಿಂತ ಎರಡು ಪಟ್ಟು ನಿಮಗೆ ಗ್ಲೋ ಜಾಸ್ತಿ ಸಿಗುತ್ತೆ. ಮತ್ತು ಇದನ್ನು ಮನೆಯಲ್ಲಿ ಈಸಿಯಾಗಿ ಟ್ರೈ ಮಾಡ್ಕೋಬೋದು. ಸಿಂಪಲ್ ರೆಮಿಡಿ ಆದರೆ ನಿಮಗೆ ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಇದರಿಂದ ಸ್ಕಿನ್ ಲೈಟನ್ ಆಗುತ್ತೆ ಮತ್ತು ತುಂಬ ಗ್ಲೋ ಆಗೋದಕ್ಕೆ ಶುರುವಾಗುತ್ತೆ. ಕಾಫಿ ಗಸಿ ಅಂತ ನಾವೇನು ಬಿಸಾಡ್ತಿದ್ವಿ ವೇಸ್ಟ್, ಅದರಿಂದ ಮಾಡ್ಕೊಳ್ಳೋದ್ರಿಂದ ಇಷ್ಟು ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ಕೂಡ ಯಾರಿಗೂ ಗೊತ್ತಿರಲ್ಲ. ಒಂದ್ಸಲ ಟ್ರೈ ಮಾಡಿ, ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಇನ್ಮೇಲೆ ರೆಗ್ಯುಲರ್ ಆಗಿ ನೀವು ಬಿಸಾಡೋದನ್ನೇ ಬಿಟ್ಬಿಡ್ತೀರಾ, ಅಷ್ಟು ಒಳ್ಳೆ ರಿಸಲ್ಟ್ ಕೊಡುತ್ತೆ ನಿಮಗೆ ಇದನ್ನು ಟ್ರೈ ಮಾಡೋದ್ರಿಂದ. ಈ ರೀತಿಯಾಗಿ ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ಕ್ರಬ್ನ ರೆಡಿ ಮಾಡ್ಕೋಬೇಕು ನಾವು. ನೋಡಿ, ಈ ರೀತಿಯಾಗಿ ಸ್ಕ್ರಬ್ ರೆಡಿ ಆಗುತ್ತೆ. ಆದಷ್ಟು ನೀವು ಕಾಫಿ ಡಿಕಾಕ್ಷನ್ ತರಿನ ಯೂಸ್ ಮಾಡಿ, ಇದರಿಂದ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಸೊ ಈ ರೀತಿ ಮಾಡೋದ್ರಿಂದ ಸ್ಕಿನ್ನನ್ನು ಲೈಟನ್ ಮಾಡುತ್ತೆ. ಹಾಗೆ ನಮಗೇನು ಮುಖದಲ್ಲಿ ಡರ್ಟ್ ಆಗಿರುತ್ತೆ, ಬಿಸಿಲಿಂದ ಟ್ಯಾನ್ ಆಗಿರುತ್ತೆ, ಅದನ್ನೆಲ್ಲ ರಿಮೂವ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ನ ಕೂಡ ರಿಮೂವ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ನೀವು ಫೇಸಿಗೆ ಟ್ರೈ ಮಾಡಿ, ಆದರೆ ಯಾವುದೇ ಹೋಮ್ ರೆಮಿಡಿನ ಟ್ರೈ ಮಾಡೋದಕ್ಕಿಂತ ಮುಂಚೆ ಆದಷ್ಟು ಪ್ಯಾಚ್ ಟೆಸ್ಟ್ ಮಾಡಿಕೊಂಡು ಕೈಗೆ ಟ್ರೈ ಮಾಡಿ, ನಂತರ ಮುಖಕ್ಕೆ ಟ್ರೈ ಮಾಡಿ. ಸೊ ಕೆಲವೊಬ್ಬರಿಗೆ ಸ್ಕಿನ್ ಸೆನ್ಸಿಟಿವ್ ಆಗಿರೋದ್ರಿಂದ ಡ್ಯಾಮೇಜ್ ಆಗೋ ಚಾನ್ಸ್ ಇರುತ್ತೆ. ಸೊ ಒಂದ್ಸಲ ಕೈಗೆ ಟ್ರೈ ಮಾಡಿ, ನಿಮ್ಗೆ ಯಾವುದೇ ರೀತಿಯಾದ ಇಶ್ಯೂಸ್ ಆಗಿಲ್ಲ ಅಂದರೆ ನಂತರ ಫೇಸಿಗೆ ಟ್ರೈ ಮಾಡಿ. ಇದು ಕಾಫಿ ಸ್ಕ್ರಬ್ ಅಂತೂ ತುಂಬ ಒಳ್ಳೆ ರೆಮಿಡಿ ಅಂತಲೇ ಹೇಳ್ಬೋದು, ಸ್ಕಿನ್ನನ್ನು ಲೈಟನ್ ಮಾಡೋದಕ್ಕೆ ಮತ್ತು ಬ್ರೈಟ್ ಮಾಡೋದಕ್ಕೆ. ಇದು ನೀವು ಯಾವುದೇ ಪಾರ್ಲರ್ಗೆ ಹೋಗೋ ಅವಶ್ಯಕತೆ ಇಲ್ಲ. ಪಾರ್ಲರ್ಲಿರುವಷ್ಟು ಗ್ಲೋನೇ ನಿಮಗೆ ಇಲ್ಲಿ ಮನೆಯಲ್ಲಿ ಪಡ್ಕೊಳ್ಬೋದು. ಈ ರೀತಿಯಾಗಿ ನಾವು 2 ರಿಂದ 3 ಲೇಯರ್ ಅಪ್ಲೈ ಮಾಡ್ಕೊಳ್ತಾ ಸ್ಕ್ರಬ್ ಮಾಡ್ಕೋಬೇಕು. ಇದರಿಂದ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ರಿಮೂವ್ ಆಗೋದು ಮತ್ತು ಡೆಡ್ ಸ್ಕಿನ್ ರಿಮೂವ್ ಆಗೋದಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ಹಾಗೆ ಸ್ಕಿನ್ ಕೂಡ ಗ್ಲೋ ಬರೋದಕ್ಕೆ ಶುರುವಾಗುತ್ತೆ. ನೀವು ಬೇಕಿದ್ರೆ ಇದಕ್ಕೆ 1 ಚಮಚದಷ್ಟು ಜೇನುತುಪ್ಪ ಕೂಡ ಹಾಕ್ಕೊಳ್ಬೋದು. ಸೊ ಈ ರೀತಿಯಾಗಿ ನಾವು ನೀಟಾಗಿ ಸ್ಕ್ರಬ್ ಮಾಡ್ಕೋಬೇಕು. ಇದನ್ನು ಆದಷ್ಟು ನೀವು ವಾರಕ್ಕೆ 2 ಸಲ ಟ್ರೈ ಮಾಡಿ, ನಿಮಗೆ ಒಳ್ಳೆ ರಿಸಲ್ಟ್ನ ಕೊಡುತ್ತೆ. ನಾವು ಅದನ್ನು ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಂಡಿದ್ದ ನಂತರ ಪ್ಲೇನ್ ವಾಟರಲ್ಲಿ ನೀಟಾಗಿ ವಾಶ್ ಮಾಡ್ಕೊಳ್ಬೇಕು. ರೆಮಿಡಿ ಟ್ರೈ ಮಾಡಿ, ಹಾಗೆ ಹೇಗೆ ಅನಿಸ್ತು ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ.